ನೀರಿನ ಸಮಸ್ಯೆ ಅಂತಂದ್ರೆ ಈಗ ಬೇಸಿಗೆ ಕಾಲ ಈಗ ನಿಮ್ಮಿಂದಲೇ ಫಸ್ಟ್ ಬಂತಲ್ಲ ನೀರು ಸಮಸ್ಯೆ ಇದೆ ಅಂತ. ಇಲ್ಲಿ ತನಕ ಇಲ್ಲ ಮೇಡಮ್. ಈಗ ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆನೂ ಬಂತು. ಅವ್ರು ಇಲ್ಲಿ ಎಲ್ಲ ರೋಡ್ ಮಾಡಿದ್ದಾರೆ. JJM ಇಲ್ವಾ ಈ ಊರಲ್ಲಿ? ಎಲ್ಲಿದೆ ಇಲ್ಲಿ 167 ಮನೆಗಳು? ಆಯ್ತು, ಈಗ ನೀರು ಬರ್ತದಾ? ಕುಡಿಯೋ ನೀರು ಬರ್ತದೆ. ಆರೋ ಪ್ಲಾಂಟ್ ಇದೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೋ ಅವ್ರು ಬರಲ್ಲ. ಬೆಳಗ್ಗೆ ಬೆಳಗ್ಗೆ 8:30 ತನಕ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಹೇಳಿ. ಸರಿ ಮೇಡಮ್, ನಾವು ಕಳಿಸ್ತೀವಿ ಮೇಡಮ್. ಕುಡಿಯೋ ನೀರು ಒಂದಿನ ಲೇಟ್ ಆಗಿದೆ ಮೇಡಮ್. ಈಗ ಏನ್ ಇಶ್ಯೂ ಇದೆ ಅದನ್ನು ಹೇಳಿ. ನಾವು ಅದಕ್ಕೆ ಬಂದಿರೋದು. ಇಶ್ಯೂ ಅಂತಂದ್ರೆ ಇಶ್ಯೂ ಅನ್ನೋದೇನಿಲ್ಲ. 1.5 ದಿನ ನೀರು ಬಂದಿಲ್ಲ. ಆ ಒಂದು ಕೂಡ 1.5 ದಿನ ಮಾತ್ರ ನೀರು ಬಂದಿಲ್ಲ. ಆ ಒಂದು ಕೆಟ್ಟೋದ್ರೆ ಸಮಸ್ಯೆ ಆಗೋದಿಲ್ಲ. 4 ಮನೆ ಸಮಸ್ಯೆ ಆಗ್ತದೆ. ವಾಟರ್ ಸಪ್ಲೈ ಟಿಸಿಗೆ 3 ಜನ ರೈತರು ಹಾಕೊಂತಾರೆ. ಲೋ ವೋಲ್ಟೇಜ್ ಆಗಿ ಕೆಟ್ಟು ಹೋಗ್ತೈತೆ. ನಾವು ಇವ್ರಿಗೆ ಮೆಕ್ಯಾನಿಕ್ಗೆ 1 ವರ್ಷಕ್ಕೆ ಇಷ್ಟ ಅಂತ ಕೊಡ್ತೀವಿ. ಅವರು ಹಿಂಗೆ ಮಾಡಿದ್ರೆ ಹೆಂಗನ ದಿನಾಗಲೂ 3 ಜನ ಹಾಕೊಂಡ್ರೆ 25 kg ಸುಟ್ಟೋದ್ರೆ ನಾನೇನು ಮಾಡೋದು ಅಂತ ಅವ್ರು ಬಾಯಿ ಬರ್ಕೊತಾರೆ. ಆದರೂ ಕೂಡ ಸರಿಪಡಿಸಿ ಇದು ಮಾಡ್ತಾ ಇದ್ದಾರೆ. ಈಗ ಒಂದು ಬೇಸಿಗೆ ಕಾಲದಲ್ಲಿ ಮೋಟರ್ ಸುಟ್ಟೋದ್ರೆ ಅದನ್ನ ಇಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕು, ನೀರು ಕೊಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಮಾಡಿದ್ದಾರೆ ಮೇಡಮ್. ಅದು ಯಾಕೆ ಡಿಲೇ ಮಾಡ್ತೀರಾ? ಡಿಲೇ ಆಗಿಲ್ಲ ಮೇಡಮ್. ಒಂದು ದಿವಸ ಅವ್ರು ತಗೊಂಡೋಗಿ ಸಂಡೇ ಅವತ್ತು ಟೇಬಲ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಡಿಲೇ ಸಂಡೇ ಹಾಕಿದ್ದಾರೆ. ಇಲ್ಲ, ಆ ಥರ ಎಲ್ಲ ಆಗೋದು ಸಾಧ್ಯ. 1.5 ದಿನ ಲೇಟ್ ಆಗಿದೆ ಮೇಡಮ್. ಸ್ಟ್ಯಾಂಡ್ ಬೈ ಮೋಟರ್ 1.5 ದಿನ ಲೇಟ್ ಆಗಿದೆ. ಅದು ಅಲ್ಲಿ ಲೋ ವೋಲ್ಟೇಜ್ ರನ್ ಆಗಿ ಒಂದು ಕೇಸಲ್ಲಿ ಓಡಿ ಅದು ವರ್ಕ್ಶಾಪಲ್ಲೇ ಲೇಟಿಂಗ್ ಮಿಷನಲ್ಲಿ ತಗೊಂಡು ಬರೋದು. ಈಗ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ನಿಮಗೋಸ್ಕರ 50% ಇರಲೇಬೇಕು. ಬೇಸಿಗೆ ಕಾಲದಲ್ಲಿ ತುರ್ತಾಗಿ ಈ ಥರ ಸಂದರ್ಭ ಬಂದಾಗ ನಾವು ಮಾಡಲೇಬೇಕಲ್ವಾ? ಯಾರು ವಾಟರ್ಮನ್ ಯಾರು? ಸ್ಟ್ಯಾಂಡ್ ಬೈ ಮೋಟರ್ಗೂ ಒಂದು ದಿನ ಲೇಟ್ ಆಗಿದೆ. ಬೇರೆ ವಾಟರ್ಮನ್ ಬೇರೆ ಯಾರು? ಆ್ಯಕ್ಚುಲಿ ಯಾರು ನೋಡೋರು ಯಾರು? ಎಷ್ಟು ದಿನ ಕೆಟ್ಟೋಯ್ತು ಮೋಟ್ರು? ಎಲ್ಲಿ ದಿನ ಜಡಿಪೇಂಡೆ 3 ದಿನ ಅಲ್ಲ 4 ದಿನ ಸಿಗ್ತೀವಿ. 3 ದಿನ ಕೆಟ್ಟೋಗಿತ್ತು. ರಿಪೇರಿ ಮಾಡಿಲ್ಲ. ರಿಪೇರಿ ಮೆಕ್ಯಾನಿಕ್ ಲೇಟ್ ದಿವಸ 3 ದಿವಸದಲ್ಲಿ 2 ಸರಿ ಟಿಸಿ ಲೋ ವೋಲ್ಟೇಜ್ ರನ್ ಆಗ್ತಿದೆ ಮೇಡಮ್. ಈಗ ಎಷ್ಟು ಅಡಿಯಲ್ಲಿ ನೀರು ಬರ್ತಾ ಇದೆ? 300-350ರಲ್ಲಿ ಇದು ಓಲಿದೆ ಮೇಡಮ್. 350 ಅಡಿ ಕಮ್ಮಿ ಅದರಲ್ಲಿ. ಅದು ಮೋಟರ್ ಮಾಡಿಲ್ಲ. 3 ಜನ ಹಾಕೊಂತಾರೆ. ಅವ್ರು ತೆಗೆದು ಹಾಕ್ತಾರೆ ಮತ್ತೆ ಹಾಕೊಂತಾರೆ. ಡೇ ಹೋಗಿ ತೆಗಿತಾರೆ ಮೇಡಮ್. ನೈಟಲ್ಲಿ ನೀರು